ಕ್ಷೇತ್ರದ ಅಭಿವೃದ್ಧಿ ಕೆಲಸ, ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡೋದಿತ್ತು. ಅವರು ಮಾರ್ಚ್ ಎಂಡಲ್ಲಿ ಸಿಗ್ತೀನಿ, ಫೆಬ್ರವರಿ ಎಂಡಲ್ಲಿ ಕೊನೆ ವಾರದಲ್ಲಿ ತೀರ್ಮಾನ ಮಾಡ್ತೀನಿ, CM ಹತ್ರ ಮಾತಾಡ್ಬಿಟ್ಟು ಗ್ರ್ಯಾಂಟ್ಸ್ಗಳದೆಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಭೇಟಿ ಮಾಡಿದ್ದೆ. ಈ ಬಜೆಟ್ ಸ್ವಲ್ಪ ನೋಡ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಧ್ಯದಲ್ಲಿ ಯಾವಾಗಾರ ಹೇಳ್ತೀನಿ, ಸಿಗಿ ಮಾತಾಡೋಣ ಅಂತೇಳಿ. ನಾನೇನು ಹೊಸ್ದಾಗಿ ಹೋಯ್ತೀನ? ನಾನೊಂದು 8-10 ಸಾರಿ 10-12 ಸಾರಿ ಭೇಟಿ ಮಾಡಿರ್ಬೇಕು. ಈಗ ನಾನು ಅವ್ರನ್ನ ಭೇಟಿ ಮಾಡ್ತಾನೆ ಇರ್ತೀನಿ. ಎಲ್ಲರ ಜೊತೆನೂ ಭೇಟಿ ಮಾಡ್ತೀನಿ ರೀ. ಕೆಲಸ ಇದ್ದಾಗ ಎಲ್ಲರ ಹತ್ರನೂ ನೋಡಿ ಹೋಗ್ತೀನಿ. ಪರಮೇಶ್ವರ್ ಅವ್ರ ಹತ್ರನೂ ಹೋಗ್ತೀನಿ, ಮದೇವಪ್ಪನವ್ರ ಹತ್ರನೂ ಹೋಗ್ತೀನಿ, MB ಪಾಟೀಲ್ರ ಹತ್ರನೂ ಹೋಗ್ತೀನಿ, HK ಪಾಟೀಲ್ರ ಹತ್ರನೂ ಹೋಗ್ತೀನಿ, ಮುಖ್ಯಮಂತ್ರಿಗಳ ಹತ್ರನೂ ಹೋಗ್ತೀನಿ. ಕ್ಷೇತ್ರದವರು ಜನ ನಾ ಸೋತಿದ್ರು ಕೂಡ ಸಾಕಷ್ಟು ಜನ ನನ್ನ ಹತ್ರ ಕೆಲಸ ಕಾರ್ಯಗಳಿಗೆ ಬರ್ತಾರೆ. ಸೊ ನನ್ನ ಇಲ್ಲಿ ಸ್ಥಳೀಯವಾಗಿ ಬಗೆಹರಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದರೆ, ಮಂತ್ರಿಗಳ ಅವಶ್ಯಕತೆ ಇದೆ ಅಂತ ಅಂದರೆ ಮಂತ್ರಿಗಳನ್ನು ಭೇಟಿ ಮಾಡ್ತೀನಿ, ಜಮೀರ್ ಅಹ್ಮದವ್ರನ್ನ ಭೇಟಿ ಮಾಡ್ತೀನಿ, ಶಿವರಾಜ್ ಸಂಗಡಿ ಅವ್ರನ್ನ ಭೇಟಿ ಮಾಡ್ತೀನಿ, ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡ್ತೀನಿ, ದಿನೇಶ್ ಗುಂಡೂರಾವ್ ಅವ್ರನ್ನ ಭೇಟಿ ಮಾಡ್ತೀನಿ, ರಹೀಂ ಖಾನ್ ಅವ್ರನ್ನ ಭೇಟಿ ಮಾಡ್ತೀನಿ. ನನಗೇನು ಸ್ವಲ್ಪ ಹೇಳಿದ್ವಿ, ಸಾರ್ವಜನಿಕವಾಗಿ ಜನರ ಕೆಲಸಗಳಾಗಬೇಕು ಅಂತ ಅಂದಾಗ ಅವ್ರ ಹತ್ರ ಹೋದರೆ ಒಂದು ಸ್ವಲ್ಪ ಏನೋ ಕೆಲಸ ಕಾರ್ಯಗಳಾಗುತ್ತೆ. ಮಾಧ್ಯಮಗಳಿಗೆ ಅದೊಂದು ಸುದ್ದಿ, ವಿಶ್ಲೇಷಕರಿಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಒಂದು ಇದು. ಒಂದು ವಿಚಾರಕ್ಕೆ ಯಾವ್ಯಾವ ದಿಕ್ಕಿನಲ್ಲಿ ಆಯಾಮಗಳನ್ನು ಕೊಡ್ಬೋದು ಅದು ನಿಮ್ಮ ಕೆಲಸ. ನಮ್ಮ ಗುರಿ ಸ್ಪಷ್ಟ ಇದೆ.